ಅವ್ರು ಕ್ಷಮೆ ನನ್ನ ಇರ್ಲಿ, ಬಗ್ಗೆ ಹೇಳ್ತಿದ್ದಾರೆ. ನೀವೇ ಭರತ್ ಹೇಳ್ದಾಗೆ ರೆಡ್ಡಿ ಗೂಂಡ ಈ ಕಟೌಟ್ ಬ್ಯಾನರ್ ಹಾಕಿದ ಜಾಗದಿಂದ ಅವ್ರ ಮನೆ ಸಾಕಷ್ಟು ದೂರದಲ್ಲಿದೆ, ದೊಡ್ಡ ಕಾಂಪೌಂಡ್ ಇದೆ, ಮಧ್ಯ ರಸ್ತೆ ಇದೆ, ಆ ಕಾಂಪೌಂಡ್ ರಸ್ತೆ ದಾಟಿ ಅವ್ರ ಮನೆ ರೀಚ್ ಆಗ್ಲಿಕ್ಕೂ ಕೂಡ ಸಾಕಷ್ಟು ಅಂತರ ಇದೆ. ಈಗ ಅವ್ರ ಮನೆಯಿಂದ ಕಲ್ ತುರಿದ್ರೆ ಕಾಂಪೌಂಡ್ ಒಳಗ್ ಬೀಳ್ಬೇಕು, ಆಚೆ ಹೆಂಗ್ ಬಂತು? ಅವ್ರ ಮನೆ ಬಾಲ್ಕನಿಯಿಂದ ನಿಂತ್ಕೊಂಡು ಗುಂಡ್ ಹಾರಿಸಿದ್ರೆ, ಇನ್ ಕೇಸ್ ಹಾರಿಸಿದ್ ನಿಜವಾದ್ರೆ ಅದು ಕಾಂಪೌಂಡ್ ಒಳಗಡೆ ಬೀಳ್ಬೇಕಿತ್ತು ಅಥವಾ ಆಚೆ ರಸ್ತೆಗೆ ಒಂದೇ ಬೀಳ್ಬೇಕಿತ್ತು? ನಿಮಿಷ ಮೇಡಮ್, ಅದು ಅದೇ ಕಾಂಪೌಂಡ್ ಹತ್ರ ಅವ್ರದ್ದು, ನೀವು ಮನೆ ನಿಮ್ಮ ರಿಪೋರ್ಟರ್ಸ್ ನೋಡಿರುತ್ತೆ, ಐಡಿಯಾ ಇರುತ್ತೆ ಮೇಡಮ್. ಅವ್ರದ್ದು ಭಾಳ ದೊಡ್ಡ ಕಾಂಪೌಂಡು. ಆ ಕಾಂಪೌಂಡ್ ಮೇಲೆ ಹತ್ತಿ, ಆಮೇಲೆ ಆ ಕಾಂಪೌಂಡ್ ಹಿಂದ್ಗಡೆ ಅವ್ರದ್ದು ಸಣ್ಣದು ಒಂದು ಆಫೀಸ್ ಇರುತ್ತೆ. ಅಂದರೆ ಆಫೀಸ್ ಅಂದರೆ ಅವ್ರೇನಾದ್ರು ಪ್ರೆಸ್ ಮೀಟ್ಸ್ ಅವು ಮಾಡೋವು, ಅವೆಲ್ಲ ದಾಟಿ ಹೋದ್ಮೇಲೆ ಮನೆ. ನಾವು ಘಟನೆ ಸ್ಥಳ ಎಲ್ಲಿ ನಡೆದಿದೆ ಅಲ್ಲ ಅಲ್ಲಿಗೆ ಹೋಗಲಿಲ್ಲ, ಇನ್ನು ಈ ಮನೆ ಹತ್ರನೇ ಮನೆ ದಾಟಿ ಹೋಗಬೇಕು ಘಟನೆ ಸ್ಥಳಕ್ಕೆ. ನನ್ನ ಬ್ಯಾನರು ಏನು ಅವ್ರು ತೆಗೆದಿದ್ದಾರೆ ಅಂತ ಹೇಳ್ತಿದ್ದಾರಲ್ಲ, ಯಾರೋ ಹುಡುಗರು ಹಾಕಿರೋದು, ಅದಕ್ಕೆ ಇನ್ನೂ ಹೋಗಕ್ಕೆ ಟೈಮ್ ಇತ್ತು. ಅವ್ರ ಮನೆ ಮುಂದೆನೇ ಈ ಘಟನೆ ನಡೆದಿರೋದು. ಸರಿ, ಇಡೀ ಬ್ಯಾನರ್ ಅಲ್ಲಿನ್ನ ಹಾಕ್ಸಿದ್ದೇನೆ. ನಾನು ನಾವು ನೇರವಾಗಿ ಪ್ರಶ್ನೆ ಕೇಳ್ತೀನಿ ಭರತ್ ರೆಡ್ಡಿ ಸ್ಥಳಕ್ಕಿನ್ನ ಅವರೇ. ಹೋಗ್ಲೇ ಇಲ್ಲ, ಇವ್ರ ಅರ್ಥ ಮನೆ ಆಯ್ತು. ದಾಟ್ಕೊಂಡು ನೇರವಾಗಿ ಬ್ಯಾನರ್ ಅನ್ನ ಕಟ್ಸಿದ್ದೆ ಜನಾರ್ದನ್ ರೆಡ್ಡಿ ಅವರಿಗೆ. ಈ ಭಾಷೆ ಬಳಸ್ಲಿಕ್ಕೆ ನಂಗೂ ಸ್ವಲ್ಪ ಮುಜುಗರ ಇದೆ, ಬಟ್ ಹಿಂಗೆ ಮಾತನಾಡ್ತಿರೋದ್ರಿಂದ ಹಿಂಗೆ ಕೇಳ್ತೀನಿ. ಜನಾರ್ದನ್ ರೆಡ್ಡಿ ಅವರಿಗೆ ಉರಿಸ್ಬೇಕು ಅಂತಾನೆ ಅವ್ರ ಮನೆ ಮುಂದೆ ಕಾಂಗ್ರೆಸ್ನ ಬ್ಯಾನರ್ ಕಟ್ಲಾಯ್ತು. ಅಲ್ಲಿ ವಾಲ್ಮೀಕಿ ಪುತ್ಥಳಿ ಅನಾವರಣದ ಕಾರ್ಯಕ್ರಮದ ಬ್ಯಾನರ್ ಗಿಂತ ಹೆಚ್ಚಾಗಿ ನಾರಾ ಭರತ್ ರೆಡ್ಡಿ ಅವ್ರದ್ದು ಪೋಸ್ಟರ್ ಇತ್ತು, ಕಾಂಗ್ರೆಸ್ ನಾಯಕರ ಪೋಸ್ಟರ್ ಇತ್ತು. ಮೇಡಮ್ ಇಲ್ಲ ತಾವು ದಯಮಾಡಿ ಆ ಬ್ಯಾನರ್ನ ಒಂದು ಸರ್ ನೋಡಿ. ಯಾವುದೋ ಒಂದು ಮೂಲದಲ್ಲಿ ನಾನು ಇರ್ತೀನಿ ಹೊರತು ಅದರಲ್ಲಿ ಎನ್ ವೈ ಗೋಪಾಲ್ ಕೃಷ್ಣ ಅವರು, ಭಾಳಷ್ಟು ಜನ ವಾಲ್ಮೀಕಿ ಸಮಾಜಕ್ಕೆ ಸೇರಿದಂಥ ನಾಯಕರು, ಸತೀಶ್ ಅಣ್ಣವರು, ಕೆ ಎನ್ ರಾಜಣ್ಣವರು, ಎಲ್ಲರೂ ನಮ್ಮದು ಯಾವುದೋ ಮೂಲೆಗೆ ಇರ್ತೈತೆ ಹೊರತು ನನ್ನ ಬ್ಯಾನರು ಅಲ್ಲದು. ಬೇರೆ ಕಾರ್ಯಕರ್ತರು ಅವ್ರು ಪ್ರಿಂಟ್ ಮಾಡಿಸ್ಕೊಂಡು ಮಾಡಿರೋಂಥ ಬ್ಯಾನರು ನೋಡಿ. ಇನ್ನೊಂದು ಬ್ಯಾನರ್ ಹಾಕಿ ಅವ್ರನ್ನ ಉಳಿಸೋ ಅವಶ್ಯಕತೆ ಯಾರಿಗಿಲ್ಲ. ಅವ್ರ ಕುಟುಂಬದವ್ರು ನನಗೆ ಫೋನ್ ಮಾಡಿ, ಎಲ್ಲರೂ ಕರ್ನಾಟಕ ರೆಡ್ಡಿ ಅನ್ನೋರು ಏನು ಕೆಲಸ ಇದ್ರು ಕೂಡ ಸತೀಶ್ ರೆಡ್ಡಿಗೆ ಫೋನ್ ಮಾಡ್ತಾರೆ. ಬೇರೆ ಅವ್ರ ಕುಟುಂಬದವ್ರು ಏನು ಕೆಲಸ ಇದ್ರು, ಅವ್ರ ಕ್ಲೋಸ್ ಅಸೋಸಿಯೇಟ್ಸ್ ಇದ್ದವ್ರು ಕೂಡ ನನಗೆ ಫೋನ್ ಮಾಡಿ, ಬರುತ್ತೆ ಈ ಥರ ಕೆಲಸ ಇದೆ ಅಂತ ಹೇಳ್ತಾರೆ. ಅವ್ರ ಮೂಲಕನೇ ನನಗೆ ಯಾರನ್ನ ಅವ್ರ PA ಮೂಲಕ ಕೂಡ ಫೋನ್ ಮಾಡಿಸಿದ್ರೆ ತೆಗೆಸಿದ್ದೆ. ನಾನು ಬ್ಯಾನರ್ ಮೂಲಕನೇ ನೋಡಿ, ಅವ್ರ ಮನೆ ಮುಂದೆ ಬ್ಯಾನರ್ ಹಾಕಿದ್ರೇ ನಾನು ಪಬ್ಲಿಸಿಟಿ ಆಗ್ತೀನಿ ಅಂತ ಯಾವತ್ತೂ ನನಗಿಲ್ಲ. ನಾನು ಒಳ್ಳೆ ರೆಸ್ಪೆಕ್ಟೆಡ್ ಫ್ಯಾಮಿಲಿಯಿಂದ ಬಂದಂಥವನು, ನಾನು ಓದ್ಕೊಂಡು ಬಂದಂಥವನು. ನಾನು ಇಡೀ ಬಳ್ಳಾರಿಯಲ್ಲಿ ಸಾವಿರಾರು ಬ್ಯಾನರ್ಗಳು ಬಿದ್ದಾಗ ಒಂದು ಬ್ಯಾನರಿಂದ ನನಗೇನು ಆಗೋದು ಇಲ್ಲ, ಬರೋದು ಇಲ್ಲ. ನಾನಂಥ ಚೀಪ್ ಮೆಂಟಾಲಿಟಿ ಅಲ್ಲಿ ಥಿಂಕ್ ಮಾಡೋನು ಅಲ್ಲ. ನಾನು ಅಂಥ ಮೆಂಟಾಲಿಟಿ ಇದ್ದರೆ ಈ ಕಾರ್ಯಕ್ರಮಕ್ಕೆ BJP ಅವ್ರನ್ನೂ ಕರೆದಿದ್ದೀನಿ. ಭಾಳಷ್ಟು ಮಂದಿ BJP ಕಾರ್ಯಕರ್ತರು ಕೂಡ ತಾವು ಬನ್ನಿ, ಇದು ಕಾರ್ಯಕ್ರಮ ಎಲ್ಲರೂ ಸೇರಿ ಮಾಡೋಣ ಅಂತೇಳಿ ಕರೆದಿದ್ದೀನಿ. ನಾನು ಅಂಥ ಮೆಂಟಾಲಿಟಿ ಇದ್ದರೆ ನಾನು ಯಾಕೆ ಕರೀತಿದ್ದೆ ಮೇಡಮ್? ಹಂಗೆ ಉರ್ಸೋದು ಅಥವಾ ರಾಜಕೀಯವಾಗಿ ವೈಷಮ್ಯ ಹರಡೋದು ನಿಮ್ ಉದ್ದೇಶ ಅಲ್ಲ ಅಂತ ನೀವ್ ಈ ತರ ಹೇಳ್ತೀರಿ. ಅವರು ಒಂದು ಅವ್ರದೇ ಬ್ಯಾನರ್ ಅನ್ನ ಕುಟುಂಬಸ್ಥರು ನಿಮಗ್ issue ಕಾಲ್ ತಗೊಂಡು ಮಾಡ್ತಾರೆ ಅಂತ ಹೇಳ್ತೀರಿ. ಆದ್ರೆ ನಮಗೆ ಆ ಕಡೆಯಿಂದ ಬರ್ತಿರೋ ಪ್ರತಿಕ್ರಿಯೆಗಳು ಹೇಗಿದೆ ಅಂತಂದ್ರೆ, ಭರತ್ ರೆಡ್ಡಿ ಅವರೇ, ಈ ದುಶ್ಮನಿ ಅನ್ನೋದೇನಿದೆ ರಾಜಕೀಯ, ಇದು ನಾರಾ ಭರತ್ ರೆಡ್ಡಿ ಜನಾರ್ದನ್ ರೆಡ್ಡಿ ಅವ್ರ ಕಾಲದ್ದಲ್ಲ, ನಿಮ್ ತಂದೆಯವ್ರ ಕಾಲ. ನಂಗೆ ಕ್ಷಮೆ ಇರ್ಲಿ, ಅವರು ವಯಸ್ಸಿನಲ್ಲಿ ದೊಡ್ಡವರು, ಹಿರಿಯರು, ರಾಜಕೀಯದಲ್ಲಿ ನಾನು ಚಿಕ್ಕವಳಿರ್ಬೋದು, ಬಟ್ ಅವ್ರು ಮಾತನಾಡಿದಾರೆ, ಹಾಗಾಗಿ ಪ್ರಶ್ನೆ ಕೇಳ್ತಿದ್ದೀನಿ. ಸೂರ್ಯನಾರಾಯಣ ರೆಡ್ಡಿ ಅವರೇ ಕ್ರಿಮಿನಲ್ಲು, ಅವ್ರ ಇಡೀ ಕುಟುಂಬ ಕ್ರಿಮಿನಲ್ಸು. ಹಾಗಾಗಿ ಭರತ್ ರೆಡ್ಡಿ ಅವರಿಂದ ಕೂಡ ಇದನ್ನ ಬಿಟ್ಟು ಬೇರೆ ಏನ್ ನಿರೀಕ್ಷೆ ಮಾಡ್ಬೋದು? ಜನಾರ್ದನ್ ರೆಡ್ಡಿ ಅವ್ರ ಹೇಳಿಕೆ ಸರ್ ಇದು. ನನ್ನ ಕುಟುಂಬದ ಹಿನ್ನೆಲೆ ಬಗ್ಗೆ ಇಡೀ ಕರ್ನಾಟಕದಲ್ಲಿ ತಿಳ್ಕೊಳ್ಳಿ ಹೇಳ್ತಾರೆ. ನಮ್ಮ ತಂದೆಯವರು ಈ ಸೌತ್ ಇಂಡಿಯಾಗೆ ನಂಬರ್ 1 ಗ್ರಾನೈಟ್ ಎಕ್ಸ್ಪೋರ್ಟರ್. ಇವಾಗಿಂದಲ್ಲ, 40 ವರ್ಷದಿಂದ, 40-45 ವರ್ಷದಿಂದ ನಮ್ಮ ಕಂಪ್ನಿ ಸ್ಥಾಪನೆ ಆಗಿ 45 ವರ್ಷ. ಸೌತ್ ಇಂಡಿಯಾಗೆ ಇದು ಗ್ರಾನೈಟ್ ಎಕ್ಸ್ಪೋರ್ಟ್ರಲ್ಲಿ ನಮ್ಮ ತಂದೆಯವರು ನಂಬರ್ 1. ಯಾರನ್ನು ಕರ್ನಾಟಕದಿಂದ, ಸೌತ್ ಇಂಡಿಯಾದಿಂದ ಆಫ್ರಿಕಾಗೆ, ಬೇರೆ ಬೇರೆ ದೇಶಗಳಿಗೆ ಹೋಗಿ ಗ್ರಾನೈಟು ಬೇರೆ ಮೈನಿಂಗ್ ಮಾಡ್ತಾರಂತಂದರೆ ನಾವಿದ್ದೀವಿ ಹೊರತು ಅದು ಜಂಬಕ್ಕೆ ಹೇಳ್ತಾ ಇಲ್ಲ. ನಮ್ಮ ಕಡೆಯಿಂದ ಏನು ಕೊಡುಗೆ ಇದೆ ಅಂತ ಹೇಳ್ತೀವಿ. ನಾವು ಪ್ರತಿ ವರ್ಷ ಬೆಸ್ಟ್ ಮೈನಿಂಗ್ ಅವಾರ್ಡ್ ತೊಗೊಳೋರು, ಬೆಸ್ಟ್ ಎಕ್ಸ್ಪೋರ್ಟ್ ಅವಾರ್ಡ್ ತೊಗೊಳೋರು. ನಾವು ಟ್ಯಾಕ್ಸ್ ಕಟ್ಟಿ, ಕೋಟ್ಯಾಂತರ ರೂಪಾಯಿ ಟ್ಯಾಕ್ಸ್ ಕಟ್ಟಿ ಸರ್ಕಾರಕ್ಕೆ ನಾವು ಡಿಕ್ಲೇರ್ ಮಾಡೋಂಥವ್ರು. ನಮ್ಮ ತಂದೆಯವರು ಅವ್ರ ಇತಿಹಾಸದಲ್ಲಿ 1500 ಗುಡಿಗಳ್ನ ಕಟ್ಟಿಸಿದ್ದಾರೆ. ತಾವು ಯಾವ್ದನ್ನ ಮಂತ್ರಾಲಯಕ್ಕೆ ಹೋಗ್ಬೋದು, ಬೇರೆ ಬೇರೆ ಮಂದಿರಗಳಿಗೆ ಹೋಗ್ಬೋದು, 1500 ಗುಡಿಗಳು. ನಮ್ಮ ತಂದೆನ ಈ ಕುರುಗೋಡು ಭಾಗದಲ್ಲಿ, ಬಳ್ಳಾರಿ ಭಾಗದಲ್ಲಿ, ಕೊಪ್ಪಳ ಭಾಗದಲ್ಲಿ ತಾವು ಎಲ್ಲಿ ಹೋಗಿ ಕೇಳಿದ್ರು ಕೂಡ ಕೊಡುಗೈ ದಾನಿ ಸೂರ್ಯನಾರಾಯಣ ರೆಡ್ಡಿ ಅಂತವ್ರು ಇರುತ್ತೋ, ಯಾರು ಕ್ರಿಮಿನಲ್ ಅಂತಲ್ಲ ಹೇಳಲ್ಲ. ನಮ್ಮ ತಂದೆಯವರು ಯಾವತ್ತು ಕೂಡ ಸ್ವಂತ ದುಡ್ಡಿಂದ, ಶಾಸಕರಿದ್ದಾಗ ಸ್ವಂತ ದುಡ್ಡಿಂದ ಕುರುಗೋಡಲ್ಲಿ ಕೆರೆಗಳು ಮಾಡಿಕೊಟ್ಟಿದ್ದಾರೆ. ಇವತ್ತು ನಾವು ಕುರುಗೋಡು, ಬಾದ್ನೆಟ್ಟಿ ಅಲ್ಲೆಲ್ಲ ಹೋದರೆ ನಮ್ಮ ತಂದೆಯವರು ಯಾವ ರೀತಿಯಲ್ಲಿ ಅವ್ರಿಗೆಲ್ಲ ಕೆರೆಗಳು ಮಾಡಿಕೊಟ್ಟಿದ್ದಾರೆ ಅಂತ ನೋಡ್ತಾರೆ. ನಾವು ಪ್ರತಿ ವರ್ಷಕ್ಕೆ ನಮ್ಮ ತಂದೆಯವರು ಎಷ್ಟು ಕೋಟಿ ಜನಕ್ಕೆ ದಾನ ಮಾಡ್ತಾರೆ, ಎಷ್ಟು ಕೋಟಿ ಜನಕ್ಕೆ ಒಳ್ಳೇದಾಗಬೇಕಂತೇಳಿ ಖರ್ಚು ಮಾಡ್ತಾರೆ. ಯಾಕಂದರೆ ನಮ್ಮ ತಂದೆಯವರು, ನಮ್ಮ ತಾತನವರು ಒಂದು ಮಾತು ನಮಗೆ ಹೇಳ್ಕೊಡ್ತಿದ್ರು. ನೋಡಪ್ಪ, ನಾವು ದುಡ್ದಂಥ ದುಡ್ಡು, ನಾವು ಸಾಮಾನ್ಯ ಮನೆತನದಿಂದ ಬಂದವರಿಗೆ ದೇವರು ಇಷ್ಟೆಲ್ಲ ಆಶೀರ್ವಾದ ಮಾಡಿದ್ದಾನೆ. ಇವತ್ತು ಇಷ್ಟು ದೇಶಗಳಲ್ಲಿ, ಬೇರೆ ಬೇರೆ ದೇಶಗಳಲ್ಲಿ ಇಷ್ಟು ವ್ಯವಸ್ಥಿತವಾಗಿ ನಾವು ಬಿಸ್ನೆಸ್ಸನ್ನು ಮಾಡ್ಕೊತಿದ್ವಿ.
ಈ ಆಶೀರ್ವಾದ ದೇವ್ರು ಮಾಡಿದ್ದಾನೆ, ದೇವ್ರು ಕೊಟ್ಟಂಥ ದುಡ್ಡಲ್ಲಿ 4 ಜನಕ್ಕೆ ಸೇವೆ ಮಾಡಬೇಕಂತೇಳಿ ನಮಗೂ ಹೇಳ್ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಹೋಗ್ತಿದ್ವಿ. ಒಂದು ಇವರೇನು ಮಾಜಿ ಇದು ನಮ್ಮ ಶಾಸಕರು ಜನಾರ್ದನ್ ರೆಡ್ಡಿ ಅವರು, ಅವ್ರ ಹೆಸರೇನು ಜನಾರ್ದನ್ ರೆಡ್ಡಿ ಅವರು ಬಾಯಲ್ಲಿ ಬಿಟ್ಟು ನಮ್ಮ ತಂದೆಯವರು ಕ್ರಿಮಿನಲ್ ಅಂತ ಯಾರ ಬಾಯಲ್ಲಿ ಬರಲಿಲ್ಲ. ಹಾಗಾದ್ರೆ ಇಷ್ಟು ದ್ವೇಷ ಯಾಕೆ? ಜನಾರ್ದನ್ ರೆಡ್ಡಿ ಅವರು, ಶ್ರೀರಾಮುಲು ಅವರು ಇಬ್ರು ಸೇರಿ ನಿಮ್ಮನ್ನ, ನಿಮ್ಮ ತಂದೆಯವರನ್ನ ವಾಚಾಮಗೋಚರವಾಗಿ ಬೈತಾ ಇರೋದು, ಬಳ್ಳಾರಿಯಲ್ಲಿ ರೌಡಿಸಂಗೆ ಹಾಗೆ ಕ್ರಿಮಿನಲ್ ಆಕ್ಟಿವಿಟಿಗೆ ನೇರವಾಗಿ ಕಾರಣ ತಾವು ಹಾಗೆ ತಮ್ಮ ತಂದೆ, ಹಿಂಗೆ ಯಾಕೆ ಹೇಳ್ತಿದ್ದಾರೆ? ನೋಡಿ ಮೇಡಮ್, ನನಗೆ ನಮ್ಮ ತಂದೆ ಕಲ್ಚರ್ ಕಳಿಸಿದ್ದಾರೆ. ಇದರಲ್ಲೇ ನಿಮಗೆ ಗೊತ್ತಾಗುತ್ತೆ. ನಾನು ಬೈಬೇಕಂದ್ರೆ ಅವರು ಶಾಸಕರವರ ಫ್ಯಾಮ್ಲಿದಲ್ಲಿ ಅವ್ರ ತಂದೆಯವ್ರ ಪಾಪ ತೀರ್ಕೊಂಡು ಹೋಗಿದ್ದಾರೆ. ಅವ್ರ ಬಗ್ಗೆ ಕೂಡ ಮಾತಾಡೋಕ್ಕೆ ನಾವು ಅಲ್ಲಿವರೆಗೂ ಹೋಗಲ್ಲ. ಬೇರೆಯವ್ರ ತಂದೆಯವ್ರ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಲ್ಲ. ಯಾಕಂದರೆ ನಮ್ಮ ಮನೆಯಲ್ಲಿ ಕೂಡ ಯಜಮಾನ್ರು ಇರ್ತಾರೆ, ಯಜಮಾನ್ರ ಬಗ್ಗೆ ಮಾತಾಡಬಾರ್ದು ಅಂತೇಳಿ ನಮ್ಗೆ ಸಂಸ್ಕೃತಿ ನಮ್ಮ ತಂದೆಯವ್ರು ನನಗೆ ಕಳಿಸ್ಕೊಟ್ಟಿದ್ದಾರೆ. ಆದರೆ ಅವರು ಯಾವ ಸಂಸ್ಕೃತಿಯಿಂದ ಬಂದಿದ್ದಾರೆ ಅಂತೇಳಿ ನೀವೇ ಜಡ್ಜ್ ಮಾಡಬೇಕು. ಈಗ ನಮ್ಮ ತಂದೆಯವರು ಅಲ್ಲಿ ಇಲ್ಲೇ ಇಲ್ಲ. ನಮ್ಮ ತಂದೆನ ಕ್ರಿಮಿನಲ್ ಅಂತಾರೆ. ನಮ್ಮ ತಂದೆ ಎಷ್ಟು ದೊಡ್ಡ ಬಿಸ್ನೆಸ್ ಮ್ಯಾನು, ನಮ್ಮ ತಂದೆ ಎಷ್ಟು ಬೆಸ್ಟ್ ಎಕ್ಸ್ಪೋರ್ಟ್ ಅವಾರ್ಡ್ಗಳು ತೊಗೊಂಡಿದ್ದಾನೆ, ನಮ್ಮ ತಂದೆ ಎಷ್ಟು ಟ್ಯಾಕ್ಸ್ ಪೇ ಮಾಡಿದ್ದಾನೆ, ನಮ್ಮ ತಂದೆ ಎಷ್ಟು ದಾನ ಮಾಡಿದ್ದಾನೆ, ಎಷ್ಟು ಜನಕ್ಕೆ ಒಳ್ಳೇದು ಮಾಡಿದ್ದಾನೆ. ಯಾರನ್ನು ನಮ್ಮ ಮನೆ ಬಾಗಿಲಿಗೆ ಬಂದಾಗ ಖಾಲಿ ಕೈಯಿಂದ ಓದಂಥ ಉದಾಹರಣೆ ಎಲ್ಲಿ ಇಲ್ಲ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ಎಲ್ಲರಿಗೂ ಗೊತ್ತಿದೆ. ತಾವು ಬೆಂಗಳೂರಲ್ಲಿ ತಿಳ್ಕೊಬೋದು, ಕೊಪ್ಪಳಲ್ಲಿ ತಿಳ್ಕೊಬೋದು, ರಾಯಚೂರಲ್ಲಿ ತಿಳ್ಕೊಬೋದು, ಬಳ್ಳಾರಿಯಲ್ಲಿ ತಿಳ್ಕೊಬೋದು. ನಾನಿದು ಹೆಗ್ಗಳಿಕೆಗೋಸ್ಕರ ಹೇಳ್ತಾ ಇಲ್ಲ. ನಮ್ಮ ತಂದೆ ಮಾಡೋಂಥ ಒಳ್ಳೆ ಕೆಲಸದ ನಿಮ್ಮ ಯಾವತ್ತೂ ಒಂದು ದೇವ್ರು ಹೇಳ್ತಾರೆ, ಎಡಗೈಯಿಂದ ಮಾಡಿದ್ದು ದಾನ ಬಲಗೈಗೆ ಕೂಡ ಗೊತ್ತಾಗಬಾರ್ದು ಅಂತೇಳಿ. ಆ ದಾನದ ಬಗ್ಗೆ ನಾವು ಯಾವತ್ತು ಹೇಳ್ಬಾರ್ದು. ಇವತ್ತು ಏನೋ ಪರಿಸ್ಥಿತಿ ಬಂದಿದೆ ಹೇಳ್ತಿದ್ದೀವಿ. ಸರಿ, ನೀವು ಕಲ್ಚರ್ಡ್ ಅಂತಿದ್ದೀರಿ, ಸುಸಂಸ್ಕೃತರು ಅಂತ ಹೇಳ್ತಿದ್ದೀರಿ, ಲಂಡನ್ನಲ್ಲಿ ಓದ್ಕೊಂಡ್ ಬಂದಿದ್ದೀರಿ ನಾರಾ ಭರತ್ ರೆಡ್ಡಿ ಅವರೇ. ನಾನು ನೇರವಾಗಿ ಪ್ರಶ್ನೆ ಕೇಳ್ತೀನಿ. ನೆನ್ನೆ ನೀವು ಆವೇಶಕ್ಕೆ ಒಳಗಾಗಿ ಮಾತನಾಡಿದ್ರು ಅಥವಾ ಪರಿಸ್ಥಿತಿ ಹಂಗಿತ್ತೋ ಗೊತ್ತಿಲ್ಲ, ಬಟ್ ವೆಲ್ ಎಜುಕೇಟೆಡ್ ಆದ ನಿಮ್ಮ ಬಾಯಲ್ಲಿ ಮನೆ ಭಸ್ಮ ಮಾಡ್ತೀನಿ, ದ್ವೇಷ ತೀರಿಸ್ಕೊಳ್ತೀನಿ, ಇಡೀ ಬಳ್ಳಾರಿ ಬೇಕಾದ್ರೂ ಹೊತ್ತೂರಿಸ್ತೀನಿ, ಇಂಥ ಮಾತುಗಳು ಒಬ್ಬ ಶಾಸಕರಾಗಿ ಬರಬೇಕಾಗಿತ್ತು. ನಾನು 2 ದಿವಸದಿಂದ ನಾನು ಎಲ್ಲ ಮೀಡಿಯಾದಾಗ ನೋಡ್ತಿದ್ದೆ ಮೇಡಮ್. 2 ದಿವಸದಲ್ಲಿ ನಾನು ಮೀಡಿಯಾದಾಗ ನೋಡ್ತಿದ್ದೀನಿ. ನನ್ನ ಬಗ್ಗೆ ಹೇಳ್ತಿದ್ರು, ಭಸ್ಮ ಮಾಡಿಬಿಡ್ತಾನೆ ಬಳ್ಳಾರಿ ಅಂತ ಹೇಳ್ತಾನೆ, ಅದು ಇದು ಅಂತೇಳಿ. ನಮ್ಮ ಹುಡುಗ ತೀರ್ಕೊಂಡು ಹೋಗಿದ್ದ. ಮೊನ್ನೆ ಎಲ್ಲ ನಾವು ಇದರಲ್ಲಿ ಇದ್ದೀವಿ. ನಾನು ಯಾವ ಮೀಡಿಯಾ ಹತ್ರ ಕೂಡ ಮಾತಾಡೋಕ್ಕೆ ಬರಲಿಲ್ಲ. ನಿನ್ನೆ ರಾತ್ರಿ ಎಲ್ಲ ನೋಡಿದಾಗ ನನಗೆ ಆ ಹೇಳಿದ ಕಂಟೆಸ್ಟ್ ಎಲ್ಲ ಕಟ್ ಮಾಡಿ ಬಳ್ಳಾರಿ ಭಸ್ಮ ಆಗುತ್ತೆ ಅನ್ನೋದೊಂದೇ ತೋರಿಸ್ತಿದ್ದಾರೆ ಮೀಡಿಯಾದಲ್ಲಿ, ಕೆಲವಷ್ಟು ಮಾಧ್ಯಮದಲ್ಲಿ. ಅದಕ್ಕಂದ್ರೆ ಅವ್ರಿಗೆ ಕೂಡ ಇನ್ಫಾರ್ಮೇಷನ್ ಇದೇನೋ ಇಲ್ಲ ಗೊತ್ತಿಲ್ಲ. ತಮ್ಮ ಮೂಲಕ ಬೇರೆ ಮಾಧ್ಯಮದವ್ರಿಗೂ ಹೇಳ್ತೀನಿ, ನಾನು ಹೇಳಿರೋಂಥ ಸ್ಟೇಟ್ಮೆಂಟ್ ಫುಲ್ ವೀಡಿಯೋ ನನ್ನ ಹತ್ರ ಇದೆ. ನಿಮಗೂ ಬೇಕಂದರೆ ಕಳಿಸ್ಕೊಡ್ತೀನಿ. ನನಗಂದ್ರೆ ನೆಟ್ವರ್ಕ್ ನಿಮ್ಮ ಹತ್ರ ಜಾಸ್ತಿ ಇದೆ, ನೀವು ಕೂಡ ತರಿಸ್ಕೋಬೋದು. ನಾನು ಹೇಳ್ದಂಥ ಏನು ಸ್ಟೇಟ್ಮೆಂಟ್ ಅಂತಂದರೆ, ನನ್ನ ವಯಸ್ಸು 34. ಆ ಹುಡುಗ ಅಷ್ಟೊತ್ತಿಗೆ ಸತ್ತಿದ್ದ. ಪ್ರೆಸ್ ಅವರು ತೀರ್ಕೊಂಡು ಹೋಗಿದ್ರು. ಪ್ರೆಸ್ ಅವ್ರು ನನಗೆ ಹೇಳ್ತಾರೆ, ಈ ಥರ ನಿಮ್ಮ ಹುಡುಗ ಬುಲೆಟ್ ಬಿದ್ದು ತೀರ್ಕೊಂಡು ಹೋಗಿದ್ದಾನಂತಂದರೆ ನಾನು ಅಲ್ಲಿ ಏನಂತ ಹೇಳ್ತೀನಿ, ಇಲ್ಲಿ ನಮ್ಮ ಹುಡುಗ ತೀರ್ಕೊಂಡು ಹೋಗಿದ್ದಾನೆ ನೋಡಿ. ಅವ್ರ ವಯಸ್ಸು 65, ನನ್ನ ವಯಸ್ಸು 34. ಅವರಿಗೆ ಪೇಷನ್ಸ್ ಇಲ್ಲ. ಪೇಷನ್ಸ್ ಇಲ್ದಂಗೆ ದಾಂಧಲೆ ಮಾಡ್ಬೇಕಂತ ಬಂದಿದ್ದಾರೆ. ಅವರಂಥ ಬುದ್ಧಿ ನನಗಿದ್ದಿದ್ರೆ ಇವತ್ತು ಬಳ್ಳಾರಿ ಭಸ್ಮ ಆಗ್ತಿತ್ತು. ಅಂಥ ಬುದ್ಧಿ ನನಗೆ ದೇವ್ರು ಕೊಟ್ಟಿಲ್ಲ. ಬಳ್ಳಾರಿ ಶಾಂತಿಯುತವಾಗಿರ್ಬೇಕಂತ ನಾನು ಹೇಳಿದ್ದು. ಫುಲ್ ಸ್ಟೇಟ್ಮೆಂಟ್ ದಯಮಾಡಿ ತರಿಸ್ಕೊಂಡು ಜನಕ್ಕೆ ಒಂದು ಸರಿ ತೋರಿಸ್ಬಿಡು. ಯಾಕಂದರೆ ಆ ಫುಲ್ ಸ್ಟೇಟ್ಮೆಂಟ್ ತೋರಿಸಿದ್ರೆ ಅದು ಇಂಪ್ಯಾಕ್ಟು ಜನಕ್ಕೆ ಗೊತ್ತಾಗುತ್ತೆ. ನೀವು ಅದರಲ್ಲಿ ಭಸ್ಮ ಮಾಡ್ತೀನಿ ಅನ್ನೋದೊಂದೇ ತೋರಿಸಿದ್ರೆ ಯಾವ ಕಾಂಟೆಸ್ಟಲ್ಲಿ ಹೇಳಿದ್ದೀನಿ. ಅವರಂಥ ಬುದ್ಧಿನೇ ನನಗಿದ್ದಿದ್ರೆ ಇವತ್ತು ಬಳ್ಳಾರಿ ಭಸ್ಮ ಆಗ್ತಿತ್ತು. ದೇವರಂಥ ಬುದ್ಧಿ ನನಗೆ ಕೊಟ್ಟಿಲ್ಲ, ನನಗೆ ತಾಯಿ ದುರ್ಗಮ್ಮ ನನಗಂತ ಬುದ್ಧಿ ಕೊಟ್ಟಿಲ್ಲ ಅಂತ ಹೇಳಿರೋದು ಹೊರತು ನಾನು ಬೇರೆದು ಹೇಳಿಲ್ಲ. ಬಟ್ ಇದೇ ಹೇಳಿಕೆ ಇಟ್ಕೊಂಡು ಬಿಜೆಪಿ ನಾಯಕರು ಇದೀಗ ದ್ವೇಷ ಭಾಷಣ ಹೊಸದಾಗಿ ಏನು ಜಾರಿಗೆ ತರ್ತಾ ಇದೆ ಸರ್ಕಾರ, ಮೊದಲು ಕೇಸ್ ನಿಮ್ಮ ಮೇಲೆ ಹಾಕಬೇಕು ಅಂತ ಹೇಳ್ತಿದ್ದಾರೆ. ಮೇಡಮ್, ದ್ವೇಷ ಭಾಷಣ ನಾನು ಎಲ್ಲಿ ಮಾಡಿದ್ದೀನಿ? ನಾನು ಸ್ಟೇಟ್ಮೆಂಟಲ್ಲಿ ಕ್ಲಿಯರಾಗಿ ಹೇಳಿದ್ದೀನಿ. ನನ್ನ ಹುಡುಗ ತೀರ್ಕೊಂಡು ಹೋಗಿದ್ದಾನೆ. ಅವ್ರಿಗಿದ್ದಂಥ ಬುದ್ಧಿ ನನಗಿದ್ರೆ, ನನ್ನ ವಯಸ್ಸು 34, ಅವ್ರಿಗೆ 65. ಅವರಿಗೆ ಬುದ್ಧಿ ಇಲ್ದಂಗೆ ಇಂಥ ಕೆಲಸ ಮಾಡ್ತಿದ್ದಾರೆ. ಆದರೆ ಕೂಡ ನನಗಂಥ ಬುದ್ಧಿ ಕೊಟ್ಟಿಲ್ಲ ದೇವರು. ನಮ್ಮ ತಂದೆ ತಾಯಿರಂಥ ಬುದ್ಧಿ ಕಳಿಸಿಲ್ಲ. ಇವ್ರು ಎಷ್ಟೇ ಅಶಾಂತಿಯುತವಾಗಿ ನಮ್ಮ ಬಳ್ಳಾರಿಯನ್ನು ಮಾಡಬೇಕಂತ